ದೂರು ಕೊಟ್ಟರೆ ಮಾನಸಿಕ ಹಿಂಸೆ, ದೂರು ವಾಪಸ್ ಪಡೆಯಲು ಒತ್ತಾಯ. ಅನ್ಯಾಯದ ವಿರುದ್ಧ ದನಿ ಎತ್ತಿದ ಮಹಿಳಾ ಪೌರ ಕಾರ್ಮಿಕರನ್ನು ತುಚ್ಛವಾಗಿ ಕಾಣ್ತಿದ್ದಾರೆ. ಅಕ್ರಮ ಅನ್ಯಾಯದ ಬಗ್ಗೆ ಸಾರ್ವಜನಿಕರು ಧ್ವನಿ ಎತ್ತಿದ್ರೆ ಅವರ ಮೇಲೆಯೇ ಸುಳ್ಳು ಕೇಸ್ ಹಾಕಿ ದರ್ಪ ತೋರಿಸ್ತಾರೆ ಗುತ್ತಿಗೆದಾರ ಹಾಗೂ ಆತನ ಚೇಲ. ಇನ್ನು ನೊಂದ ಮಹಿಳೆಯರು ಬಿಬಿಎಂಪಿ ಅಧಿಕಾರಿಗೆ ದೂರು ನೀಡಿದ್ರೆ ದೂರನ್ನ ಹಿಂಪಡೆಯಲು ಆರೋಗ್ಯ ಅಧಿಕಾರಿ ಗೀತಾ ಮಾನಸಿಕ ಹಿಂಸೆ ಕೊಡ್ತಾರೆ. ಕಂಪ್ಲೇಂಟ್ ಕ್ಲಿಯರ್ ಆಗಬೇಕಲ್ವಾ ಅವ್ರಿಗೆ, ಅದನ್ನ ಕಂಪ್ಲೇಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಅಷ್ಟು ಆಸಕ್ತಿ ಏನು ಅದರಲ್ಲಿ? ನನಗೆ ಆಸಕ್ತಿ ಏನಿಲ್ಲ ಸರ್. ಕಂಪ್ಲೇಂಟ್ ಕ್ಲಿಯರ್ ಮಾಡಬೇಕಾದ್ರೆ ನೀವು ಆಕ್ಷನ್ ತಗೋಬೇಕಲ್ವಾ ಮೇಡಮ್? ತಪ್ಪು ಯಾರು ಮಾಡಿದ್ದಾರೆ ಆಕ್ಷನ್ ತಗೋಬೇಕಲ್ವಾ? ಆಯ್ತು, ಅವ್ರು ಗೌಡ್ರು ಇದು ನಮ್ಮ ಕಾಂಟ್ರಾಕ್ಟರ್ನ ಕರೆಸಿ ಹೇಳಿದ್ವಿ. ಮತ್ತೆ ಇದೇ ವಿಚಾರವಾಗಿ ಪೌರ ಕಾರ್ಮಿಕರ ಪರವಾಗಿ ನಿರಂತರವಾಗಿ ನಾವು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರು 40 ಜನ ಏನು ಪೌರ ಕಾರ್ಮಿಕರ ಆಟೋದಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅವ್ರನ್ನೆಲ್ಲ ಕರ್ಕೊಂಡು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮೇಲೆ ದೂರನ್ನು ದಾಖಲಿಸ್ತಿರ್ತಾರೆ. ಆ ಕಂಪ್ಲೇಂಟ್ ಕೊಟ್ಟಿರೋರನ್ನ ಮಹಿಳೆಯರನ್ನೆಲ್ಲ ಕರೆದು ಇನ್ಸ್ಪೆಕ್ಟರ್ಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಪಾಪ ಹೆಣ್ಮಕ್ಳುಗಳು ಇಲ್ಲ ಸರ್ ಇವ್ರು ನಾವು ಯಾವತ್ತೂ ನೋಡಿಲ್ಲ, ಇವರು ಯಾವುದೇ ರೀತಿಯಾಗಿ ನಮಗೆ ತೊಂದರೆ ಕೊಟ್ಟಿಲ್ಲ ಅಂತ ಬಂದು ನಮ್ಮ ಮೇಲೆ ಹೇಳಿಕೆ ಕೊಟ್ಟೋಗ್ತಾರೆ. ಅದಾದ ನಂತರ ಆ ಮಹಿಳೆಯರಿಗೆ ದಿನನಿತ್ಯ ಏನಾದರೂ ಒಂದು ರೀತಿಯಲ್ಲಿ ಕಿರುಕುಳ, ನೀವೊಂದು ದಾರಿ ಮಾರ್ಗದಲ್ಲಿ ಹೋಯ್ತು ಅಂದರೆ ನಾವು ಒಂದು ದಾರಿ ಮಾರ್ಗದಲ್ಲಿ ಬರ್ತೀವಿ, ನೀವು ಕೆಲಸ ಬಿಟ್ಟು ಹೋಗಿ ಅಂತ ದಿನನಿತ್ಯ 2-3 ಜನ ಹೆಣ್ಮಕ್ಳುಗಳಿಗೆ ನಿರಂತರವಾಗಿ ಮಾನಸಿಕವಾಗಿ ಮತ್ತು ತುಂಬ ಕಿರುಕುಳ ನೀಡ್ತಾ ಇರ್ತಾರೆ. ಇಬ್ರು ಮಾಡಬೇಕಾದ ಕೆಲಸ ಒಬ್ಬರೇ ಮಾಡಬೇಕು. 21 ಆಟೋಗಳಿರುತ್ತೆ ಸರ್. 21 ಆಟೋದಲ್ಲೂ ಕೂಡ ಒಬ್ಬ ಡ್ರೈವರು ಒಬ್ಬ ಕಸ ಹಾಕೋಣವ್ರು ಇರಬೇಕು. ಒಂದು ಆಟೋದಲ್ಲಿ ಇಬ್ಬರು ಕರ್ತವ್ಯ ನಿರ್ವಹಿಸಬೇಕು. ಇವರು ಒಬ್ಬೊಬ್ಬರೇ ಆಟೋ ಡ್ರೈವರೇ ಕೂಡ 2 ಕೆಲಸ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಕೈಗೆ ಗ್ಲೌಸ್ ಇಲ್ಲ, ಕಾಲಿಗೆ ಶೂ ಕೊಡಲ್ಲ. ಮೇಡಮ್ ಇವರಿಗೆಲ್ಲ ಗ್ಲೌಸ್ ಎಲ್ಲ ಕೊಡಲ್ವಾ? ಯಾರು ಹಾಕಿಲ್ಲ? ಮತ್ತೆ ಇವಾಗ ಕೊಡ್ತೀವಿ. ನೀವು ಗ್ಲೌಸ್ ಕೊಟ್ಟಿದ್ದೀರಾ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಈಗ ಕೊಟ್ಟಿಲ್ಲ ಸರ್, ಈಗ ಕೊಡಬೇಕು ಅಂತ ನಾವು ಹೇಳ್ತಾ ಇರೋದು. ಅವ್ರಿಗೆ ಕಾಯಿಲೆ ಬಂದ್ಮೇಲೆ ಕೊಡ್ತೀರಾ? ದಿನವಿಡೀ ದುಡಿ, ಆದರೆ ಸಂಬಳ ಮಾತ್ರ ಕೇಳಬೇಡಿ. ನಿಮಗೆ ಇಬ್ಬರು ಮಾತ್ರ ಆಟೋದವ್ರಿಗೆ ಮಾತ್ರ? ಫೋಟೋಗೆ ಮಾತ್ರ ಕಾರ್ಮಿಕರ ಲೆಕ್ಕ. ಹೌದು, ಮಹಾಲಕ್ಷ್ಮೀಪುರಂ ವಾರ್ಡ್ನ ಗುತ್ತಿಗೆದಾರ ಮಾಯಣ್ಣ ಮತ್ತು ಆತನ ಚೇಲ ನಾಗರಾಜನ ಮತ್ತೊಂದು ಕರ್ಮಕಾಂಡ ನೋಡಿ. ಯಾರೋ ಅನಾಮಿಕರನ್ನು ಕರೆತಂದು ಫೋಟೋ ಹೊಡೆಸ್ಕೊಂಡು ಬಡ ಕಾರ್ಮಿಕರಿಗೆ ಹೋಗಬೇಕಾದ ಸಂಬಳವನ್ನ ನುಂಗುತ್ತಿದ್ದಾರೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸಿಕ್ಕಿಬಿದ್ದ ವ್ಯಕ್ತಿಯೊಂದಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನಂಗೇನೂ ತಿಳಿದೇ ಇಲ್ಲ, ಫೋಟೋಗೆ ಬಾ, ಫೋಟೋ ತೆಗೆಸ್ಕೊಂಡು ಹೋಗುವಂತ ಮಾಯಣ್ಣ ಹೇಳಿದ್ರು. ಇದ್ರ ಬಗ್ಗೆ ನಂಗೇನೂ ಗೊತ್ತಿಲ್ಲ ಅಂತಾನೆ ಆತ. ಇರೋದು ಹೇಳ್ಬೇಕು, ಅಲ್ಲಿ ಫೋಟೋ ಹೊಡ್ಕೊಂಡು ನಮ್ಮ ಕೆಲಸ ಇದೆಲ್ಲ ಮಾಡೋಣ. ನನಗೆ ಅದಕ್ಕೆ ಅವಮಾನ ಆಯ್ತಣ್ಣ. ದೇವರಣ್ಣ ಅವಮಾನ ಏನಣ್ಣ? ಯಾಕೆಂದ್ರೆ ಪೌರ ಕಾರ್ಮಿಕರಂದ್ರೆ ಇವತ್ತು ನಗರ ಸ್ವಚ್ಛ ಮಾಡೋದು ಅವರು. ಸರಿ, ನಾವು ಅದನ್ನ ಮಾಡಕ್ಕೆ ತಿಳಿದಿಲ್ವಲ್ಲ, ಹಂಗಾಗಿ ನಿಮ್ಗೆ ಜನ ತೋರ್ಸಕ್ ಕರ್ಕೊಂಬಂದಿರಂಗ ಅವ್ರೆ. ನಿಮ್ಮನ್ನ ಜನ ತೋರ್ಸಕ್ ಕರ್ಕೊಂಬಂದಿರಂಗ ಅವ್ರೆ ಅನ್ಸುತ್ತೆ. ಯಾರಣ್ಣ ಕರ್ಕೊಂಬಂದಿದ್ದು? ನಾಗ ಇಲ್ಲೇ ಇರೋ ಬರ್ತೀನಿ, ಅಲ್ಲಿ ಹೋಗ್ಬಿಡ್ತೀನಿ ಸೈಕಲ್ ಅಂತ ಹೇಳ್ದ. ನಿಮ್ಗೆ ಮಾಯಣ್ಣ ಅವ್ರು ಕಳಿಸಿದ್ದ ಚೆಕ್ಕಿಂಗ್ ಐತೆ ಹೋಗಿ ಅಂತ? ನನ್ಗೆ ಗೊತ್ತಿಲ್ಲ, ನನ್ನ ಕರ್ಕೊಬಂದಿದ್ದಾರೆ. ಫೋಟೋ ತೆಗ್ದಾದ್ಮೇಲೆ ನನಗೆ ಆ ಶರ್ಟ್ ಹಾಕಿದ್ರೆ ಅವಾಗ ಹೇಳ್ದೆ ಸರ್, ನಾನು ಮಾಡಲ್ಲ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದು. ನಾನು ಈ ಕೆಲಸ ಪೌರ ಕಾರ್ಮಿಕರಿಗೇನು ಕೆಲಸ ರೋಡ್ ಕೆಲಸ ಮಾಡಿದ್ರೆ ಏನು ಅವಮಾನನ? ಇನ್ನು ಇಷ್ಟೆಲ್ಲ ಅನ್ಯಾಯ ನಡೆಯುತ್ತಿದ್ರು ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ತಮಗೇನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಜಾಣ ಮೌನಿಯಾಗಿದ್ದಾರೆ. ಈ ಗುತ್ತಿಗೆದಾರರ ವಿರುದ್ಧ ಕ್ರಮ ಬಿಡಿ, ಅವರ ಹೆಸರು ಹೇಳಲು ಕೂಡ ಭಯ ಬೀಳ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಗುತ್ತಿಗೆದಾರ ಮಾಯಣ್ಣ ಮತ್ತು ಅವನ ಚೇಲ ನಾಗರಾಜುವಿನ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬೇಕು. ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿ ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ. ಪ್ರಶಾಂತ್ ಹಾಗೂ ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು.
ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.